ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಶಶಿ ಲಕ್ಷ್ಮಿ ಚಾನಲ್ಗೆ. ಇವತ್ತು ನಾನು ಗ್ಯಾಂಗ್ ಟಾಕ್ ಮಾಡ್ತಾ ಇದ್ದೀನಿ. ಅದರಲ್ಲಿ ನಾನು ಟ್ರಾನ್ಸ್ಪರೆಂಟ್ ಪ್ಲಾಸ್ಟರ್ನ ಬಾಯಿಗೆ ಹಾಕೋತಾ ಇದ್ದೀನಿ. ಇದರಲ್ಲಿ ಒಂದು ಟ್ವಿಸ್ಟ್ ಇದೆ. ಇವತ್ತೊಂದು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂದ್ಬಿಟ್ಟು ನಾನು ಸಾಂಗ್ ಹೇಳ್ತೀನಿ, ನೀವು ಮೂವಿ ನೇಮ್ ಕಂಡುಹಿಡ್ದು ಹೇಳಬೇಕು, ಕಮೆಂಟ್ ಮಾಡಿ ತಿಳಿಸ್ಬೇಕು. ಯಾರು ಕಮೆಂಟ್ ಮಾಡ್ತೀರಾ ನೆಕ್ಸ್ಟ್ ವ್ಲಾಗಲ್ಲಿ ಅವ್ರ ಹೆಸರನ್ನ ನಾನು ಅನೌನ್ಸ್ ಮಾಡ್ತೀನಿ, ಓಕೆನಾ? ಹಾಗೆ ಇವತ್ತು ನಾನು ಪ್ಲಾಸ್ಟರ್ನ ಜಾಸ್ತಿ ಲೇಯರ್ ಹಾಕೋತಾ ಇದ್ದೀನಿ. 21 ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಕೌಂಟ್ ಮಾಡ್ಕೊಳ್ಳಿ ನನ್ನ ಜೊತೆ ನೀವು ಕೂಡ. ಈಗ ಟೈಮ್ ವೇಸ್ಟ್ ಮಾಡೋದು ಬೇಡ, ಸ್ಟಾರ್ಟ್ ಮಾಡೋಣ, ಓಕೆನಾ? 5 ಸಾಂಗ್ ತೊಗೊಂಡಿದ್ದೀನಿ, ಅದು ಕೂಡ ಹಿಟ್ ಸಾಂಗು. ಈಗ ಹಾಕೋತಾ ಇದ್ದೀನಿ. ಒಂದು
21 ಲೇಯರ್ ಹಾಕ್ಕೊಂಡಿದ್ದೀನಿ ಟ್ರಾನ್ಸ್ಪರೆಂಟು. ಹೋದ್ಸಲ ನಾನು ಟ್ರಾನ್ಸ್ಪರೆಂಟ್ ಹಾಕಿರಲಿಲ್ಲ, ನಾರ್ಮಲಾಗೆ ಬೇರೆ ಥರ ಪ್ಲಾಸ್ಟರ್ ಹಾಕಿದ್ದೆ, ಸೇಮ್ ಇದೇ ಥರ, ಬಟ್ ಕಲರ್ ಚೇಂಜು, ಬ್ರೌನ್ ಕಲರ್ ಇತ್ತು. ಅದ್ರಲ್ಲಿ ಪರವಾಗಿರಲಿಲ್ಲ. ಅದು 11 ಲೇಯರ್ ಹಾಕ್ಕೊಂಡಿದ್ದೆ, ಇದು 21 ಲೇಯರ್ ಹಾಕ್ಕೊಂಡಿದ್ದೀನಿ. ಅದಕ್ಕಿಂತ ಇದು ಸ್ವಲ್ಪ ಜಾಸ್ತಿ, ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತಿತ್ತು ನನಗೆ. ಎಲ್ಲ ಅರ್ಥ ಆಯ್ತಾ? ನಾನು ಆಡಿದ ಸಾಂಗ್ ಎಲ್ಲ ಗೊತ್ತಾಯ್ತಾ ನಿಮಗೆ ಯಾವ ಮೂವಿ ಸಾಂಗ್ ಅಂತ? ಬೇಗ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಹೆಸರು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಅನೌನ್ಸ್ ಮಾಡ್ತೀನಿ. ಈಗ ಸಾಂಗ್ ಆಡೋ ಟೈಮು. ಈಗ ನಾನು ಸಾಂಗ್ ಹೇಳ್ತೀನಿ, ಅಕಸ್ಮಾತ್ ಅವಾಗೆ ಗೊತ್ತಾಗಿಲ್ಲ ಅಂದರೆ ಇವಾಗ ಗೊತ್ತಾಗುತ್ತೆ, ಹಾಗೆ ನೀವು ಗೆಸ್ ಮಾಡ್ಬೋದು ಮೂವಿ ನೇಮ್ನ. ಈಸಿ ಆಗುತ್ತೆ ನಿಮಗೆ. ಮೊದಲನೇದು ಬೆಳಕಿನ ಕವಿತೆ, ಬೆರಗಿಗೆ ಸೋತೆ, ಬೆಳದಿಂಗಳೇ ಮೆರವಣಿಗೆ, ಹೀಗೆ ತಾನೇ ಪ್ರೇಮ ಸೆಳೆಯುವಗಳಿಗೆ. ಈಗ ನೆಕ್ಸ್ಟ್ ಸಾಂಗ್ ಹೋಗೋಣ. ಈ ಹಾಡು ನನಗೆ ಒನ್ ಆಫ್ ದಿ ಮೈ ಫೇವ್ರೆಟ್ ಸಾಂಗ್ ಅಂತಲೇ ಹೇಳ್ಬೋದು. ಕಣ್ಣಿಗೂ ಕಣ್ಣಿಗೂ ಕಿಟಕಿಯ ಅಂತರ, ಕಟ್ಟಲು ಹಾಕಲು ರೆಪ್ಪೆಗೆ ಮುಜುಗರ, ವಾರೆ 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 ಇದು ಎಂಥ ವಾರೆ ನೋಟ, ನೋಡುವಾಗಲೆಲ್ಲ ಎದೆಯೊಳಗೆ ದುಂಬರಾಟ, ವಯಸ್ಸಿನ ಹುಡುಗರು ಹಾಳಾಗಲಿಕ್ಕೆ ಗೋಳಾಡಲಿ ಈ ನೋಟ ಒಂದೇ ಸಾಕು. ಈಗ 2ನೇ ಸಾಂಗ್ ಆಯಿತು. ಈಗ 3ನೇ ಸಾಂಗು ಹೇಳ್ತೀನಿ. ಚಿಪ್ಪಿನೊಳಗಡೆ ಮುತ್ತು ಮಲಗಿದೆ, ಮುತ್ತಿನೊಳಗಡೆ ಮತ್ತು ಮಲಗಿದೆ, ಮತ್ತು ಈಗ ನಿದ್ದೆಗೇರಿದೆ, ಮರುಭೂಮಿಗೆ ಮಳೆ ಇಳಿದಿರುವ ಹಾಗೆ, ಅದು ಹೀಗೆ ತಾನನ. ಚೆನ್ನಾಗಿದೆ ಅಲ್ಲ ಸಾಂಗು, ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಈಗ ನೆಕ್ಸ್ಟ್ ಸಾಂಗ್ ಹೋಗೋಣ ಬನ್ನಿ. ನನ್ನಲ್ಲೇ ನೀನು ನಿನ್ನಲ್ಲೇ ನಾನು, ಸುಮಧುರಾಯಿ ಸಂಗಮ, ಸುಮ್ಮನೆ ನಿನ್ನ ಸನಿಹ ಸಾಕು ಮನದಿ ಸಂಭ್ರಮ. ಗೊತ್ತಾಯ್ತಾ ಈ ಸಾಂಗು ಯಾವ ಮೂವಿದು ಅಂತ? ಈಗ 5ನೇ ಸಾಂಗ್ ಹೋಗೋಣ. ಗೆಸ್ ಮಾಡ್ತಾ ಇದ್ದೀರಾ ಎಲ್ಲ ಮೂವಿನ ಯಾವುದು ಅಂತ ಕಮೆಂಟ್ ಮಾಡಿ ತಿಳಿಸಿ. 5 ಸಾಂಗು ಯಾವ ಮೂವಿದು ಅಂತ, ಓಕೆನಾ? ಈಗ 5ನೇ ಸಾಂಗು. ಒಂದು ಮಳೆ ಬಿಲ್ಲು, ಒಂದು ಮಳೆ ಮೋಡ, ಹೇಗೋ ಜೊತೆಯಾಗಿ ತುಂಬ ಸೊಗಸಾಗಿ ಏನೋ ಮಾತಾಡಿದೆ, ಭಾವನೆ ಬಾಕಿ ಇದೆ, ತೇಲಿ ನೂರಾರು ಮೈಲಿಯು ಸೇರಲು ಸನಿ ಸನಿಹ. 5 ಮೂವಿ ಸಾಂಗು ಕೂಡ ಕಂಪ್ಲೀಟ್ ಆಗಿದೆ. ಇವತ್ತು ಕೂಡ ನಾನು ಸ್ವಲ್ಪ ಕೂದಲು ಕಟ್ ಮಾಡ್ಕೊಂಡ್ಬಿಟ್ಟೆ. ನಾನು ಹಿಂದೆ ಹಾಕಿದ್ದೆ, ಅದೇ ಕಟ್ಟಾಯಿತು ಅಂತ ಗೊತ್ತಾಗಲಿಲ್ಲ. 1-2 ಕೂದಲು ಇದ್ರೂ ಕಟ್ಟಾಗ್ಬಿಡುತ್ತೆ. ಈಗ ಪ್ಲಾಸ್ಟರ್ ಹಾಕೊಳ್ಳುವಾಗ ಕಟ್ ಮಾಡ್ತೀವಲ್ಲ, ನಮ್ಗೆ ಕಾಣಿಸೋದಿಲ್ಲ ಸರಿಯಾಗಿ. ಸದ್ಯ ಚರ್ಮ ಎಲ್ಲ ಕಟ್ ಮಾಡ್ಕೊಂಡಿಲ್ಲ, ಮಾಡ್ಕೊಳ್ಳಲ್ಲ ಕೂಡ. ಯಾಕಂದರೆ ಬೇರೆಯವ್ರು ಕಟ್ ಮಾಡುವಾಗೂ ಕೆಲವು ಸಲ ಆಗ್ಬೋದೇನೋ ಕೂದಲು ಕಟ್ ಮಾಡ್ಕೊಳೋದು, ಇಲ್ಲ ಡ್ಯಾಮೇಜ್ ಏನೋ. ಸದ್ಯ ನನಗೆ ಯಾವುದೂ ಆಗಿಲ್ಲ, ಆಗಲೂ ಕೂಡ ಬಾರ್ದು. ಅದ್ರ ಜೊತೆಗೆ ಸ್ವಲ್ಪ ಮಳೆ ಬರ್ತಿದೆ ಅಲ್ಲ, ನಿಮಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಜಾಸ್ತಿ ಅಂತ ಅನ್ನಿಸ್ತಿದೆ, ಸಾರಿ, ಓಕೆನಾ? ಇದ್ರ ಜೊತೆಗೆ ಇನ್ನೊಂದು ಡಿಸ್ಟರ್ಬ್ ಮಾಡಿಬಿಟ್ಟೆ ನಿಮ್ಮನ್ನು. ಏನು ಅಂದರೆ ಕೆಳಗಡೆ ಕರಿತಿದ್ರು ಅಂಬ್ರೆಲ್ಲ ಬೇಕು ಅಂತ, ಸ್ವಲ್ಪ ಕೊಟ್ಟೆ. ಅದೊಂದು ಸ್ವಲ್ಪ ವಿಡಿಯೋನ ಕ್ಲಿಪ್ನ ಎಡಿಟ್ ಮಾಡಿದ್ದೀನಿ ಪ್ಲಾಸ್ಟರ್ ಹಾಕ್ಕೊಂಡಾಗ. ಫಸ್ಟ್ ಪ್ಲಾಸ್ಟರ್ ಹಾಕ್ಕೊಂಡವಾಗಿಂದ ಹಿಡಿದು ಎಂಡಿಂಗ್ ಪ್ಲಾಸ್ಟರ್ ಹಾಕ್ಕೊಳ್ಳೋವರೆಗೂ ಕೂಡ ನಾನು ಎಡಿಟ್ ಮಾಡಿಲ್ಲ. ಸಾಂಗ್ಗಳನ್ನ ಮಧ್ಯೆ ಎಡಿಟ್ ಮಾಡಿದ್ದೀನಿ, ಯಾಕಂದರೆ ಚೆನ್ನಾಗಿ ಆಡದೇ ಇರೋದು ಚೆನ್ನಾಗಿರಲ್ಲ ಕೇಳೋದಕ್ಕೆ ಅಂತ ಅಷ್ಟೇ.
ಐ ಹೋಪ್ ಈ ಲಾಗೆಲ್ಲ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ನೋಟಿಫಿಕೇಷನ್ ಬರುತ್ತೆ. ನೆಕ್ಸ್ಟ್ ವ್ಲಾಗ್ಗಳನ್ನ ನೀವು ನೋಡ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಒಂದು ಒಳ್ಳೆ ಗುಡ್ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟು ಯಾವ ಥರ ಗ್ಯಾಂಗ್ ಟಾಕ್ಗಳನ್ನ ಮಾಡ್ಬೋದು ಅನ್ನೋದನ್ನ ಒಂದು ಒಳ್ಳೆ ಐಡಿಯಾಗಳನ್ನ ತಿಳಿಸಿ ನನಗೆ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನಾನು ಒಬ್ಬಳೇ ಮಾಡ್ತೀನಿ, ಯಾಕಂದರೆ ಯಾರು ಮಾಡೋದಕ್ಕೆ ಬರೋದಿಲ್ಲ, ಅವ್ರ ಕೆಲಸದಲ್ಲಿ ಅವ್ರು ಬ್ಯುಸಿ ಇರ್ತಾರೆ. ನಾನು ನನ್ನ ಕೈಲಿ ಯಾವುದಾಗುತ್ತೆ ಟ್ರೈ ಮಾಡ್ತೀನಿ. ಒಳ್ಳೊಳ್ಳೆ ಐಡಿಯಾ ಕೊಡಿ ಆಗೋ ಅಂಥದ್ದು ನಾನು ಟ್ರೈ ಮಾಡ್ತೀನಿ ಖಂಡಿತವಾಗ್ಲೂ. ಅದನ್ನು ಕಮೆಂಟ್ ಮಾಡಿ ತಿಳಿಸಿ ಯಾವ ಥರ ಮಾಡ್ಬೋದು ಅಂತ, ಓಕೆನಾ? ಜಾಸ್ತಿ ಜನ ಹಿಂದಿಯಲ್ಲಿ ಮಾಡ್ತಾ ಇದ್ದೀರಾ, ಇಂಗ್ಲೀಷ್ನಲ್ಲಿ ಮಾಡ್ತಾ ಇದ್ದೀರಾ, ಕನ್ನಡದಲ್ಲೂ ಕೂಡ ಇಂಗ್ಲೀಷ್ನ ಟೈಪ್ ಮಾಡ್ತಾ ಇದ್ದೀರಾ. ನನಗೆ ಕೆಲವೊಂದು ಅರ್ಥ ಆಗ್ದಿರೋದನ್ನ ನಾನು ಹುಡುಕಿ ಸರ್ಚ್ ಮಾಡಿ ಅರ್ಥ ಮಾಡ್ಕೊಂಡು ರಿಪ್ಲೈ ಮಾಡ್ತೀನಿ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಅಂಥವ್ರಿಗೂ ಕಾಯಿರಿ, ವೆಯ್ಟ್ ಮಾಡಿ. ನನಗೆ ಕಂಫರ್ಟಬಲ್ ಲ್ಯಾಂಗ್ವೇಜ್ ಅಂದರೆ ಕನ್ನಡ. ಇಂಗ್ಲೀಷು, ಹಿಂದಿ ಓದೋಕ್ಕೆ ಬರೆಯೋಕ್ಕೆ ಕಂಪಲ್ಸರಿ ಬರುತ್ತೆ, ಸ್ವಲ್ಪ ಸ್ವಲ್ಪ ಅರ್ಥ ಆಗುತ್ತೆ. ಹಂಗಂತ ನಾನು ಫ್ಲೂಯೆಂಟ್ ಇಲ್ಲ ಹಿಂದಿಯಲ್ಲಿ, ಇಂಗ್ಲೀಷ್ನಲ್ಲಿ. ಅದಕ್ಕೋಸ್ಕರ ಅಷ್ಟೇ. ಕಮೆಂಟ್ ಮಾಡಿ ತಿಳಿಸಿ ಯಾವ ಥರ ಹೊಸ ಹೊಸ ಐಡಿಯಾಗಳು ಮಾಡ್ಬೋದು ಗ್ಯಾಂಗ್ ಟಾಕಲ್ಲಿ ಅಂತ, ಓಕೆನಾ? Until then, bye. Keep smiling. Thank you for watching, girl. Next vlog ಸಿಗೋಣ.